ಮಕ್ಕಳು ಅತ್ತರು ಚಂದ ನಕ್ಕರು ಚಂದ. ಮಕ್ಕಳ ತುಂಟಾಟ ಹಾಗೂ ಅವರ ಸ್ಪರ್ಶವೇ ಒಂದು ಬಗೆಯ ಹರ್ಷ. ಮಕ್ಕಳ ಪಾಲನೆ ಹಾಗೂ ಪೋಷಣೆಯ ವಿಚಾರದಲ್ಲಿ ಪಾಲಕರು ವಿಶೇಷ ಕಾಳಜಿ ತೋರಿಸುತ್ತಾರೆ. ತಮ್ಮ ಮಕ್ಕಳು ಎಲ್ಲ ವಿಚಾರದಲ್ಲೂ ತಾವು ಕಂಡ ಜೀವನಕ್ಕಿಂತ ಹೆಚ್ಚಿನ ಸುಖ ಸಂತೋಷ ಅನುಭವಿಸಬೇಕು ಎಂದು ಬಯಸುತ್ತಾರೆ. ಹಾಗಾಗಿ ಮಕ್ಕಳ ಪೋಷಣೆಯು ಅವರ ಜೀವನದ ಪ್ರಮುಖ ಸಂಗತಿಯಾಗಿರುತ್ತದೆ. ಎಲ್ಲ ಮಕ್ಕಳಂತೆ ನೈಸರ್ಗಿಕವಾಗಿ ನಮ್ಮ ಮಗುವು ಸಹ ಸೂಕ್ತ ರೀತಿಯ ಬೆಳವಣಿಗೆ ಕಾಣುತ್ತಿದೆಯೇ ಎನ್ನುವ ಪ್ರಶ್ನೆ ಸದಾ ಕಾಡುತ್ತಲೇ ಇರುತ್ತದೆ. ಹಾಗಾಗಿ ಮಗುವಿನ ಬೆಳವಣಿಗೆ ಆದಂತೆ ತಂದೆ ತಾಯಿಯ ನಿರೀಕ್ಷೆಯು ಹೆಚ್ಚುತ್ತಾ ಹೋಗುವುದು. ಮಗು ಅಂಬೆ ಹರಿಯಲು ಪ್ರಾರಂಭಿಸಿದರೆ ಯಾವಾಗ ನಡೆಯುತ್ತದೆಯೋ ಎನ್ನುವ ಚಿಂತೆ ಕಾಡುತ್ತದೆ. ನಡೆಯಲು ಪ್ರಾರಂಭಿಸಿದರೆ ಯಾವಾಗ ಮಾತನಾಡುತ್ತಾರೆ ಎನ್ನುವ ಹಂಬಲ ಕಾಡುವುದು. ಒಂದಾದ ನಂತರ ಒಂದರಂತೆ ನಿರೀಕ್ಷೆ ಹಾಗೂ ಕುತೂಹಲ ಹೆಚ್ಚುತ್ತಲೇ ಹೋಗುತ್ತವೆ. ವೈಜ್ಞಾನಿಕವಾಗಿ ಹೇಳುವುದಾದರೆ ಗಂಡು ಮಕ್ಕಳಿಗೆ ಹೋಲಿಸಿದರೆ ಹೆಣ್ಣು ಮಗು ಎಲ್ಲಾ ವಿಚಾರದಲ್ಲೂ ಬಹುಬೇಗ ಬೆಳವಣಿಗೆ ಕಾಣುವುದು. ಅದು ನಡೆದಾಡುವ ವಿಚಾರದಲ್ಲಿರಬಹುದು ಅಥವಾ ಮಾತನಾಡುವ ವಿಷಯದಲ್ಲೇ ಆಗಿರಬಹುದು. ಮಕ್ಕಳ ಮಿದುಳು ಬೆಳವಣಿಗೆ ಆದಂತೆ ದೈಹಿಕ ಬೆಳವಣಿಗೆಯು ಉತ್ತಮ ರೀತಿಯಲ್ಲಿ ನಡೆಯುವುದು. ಹಾಗಾಗಿ ವೈದ್ಯರು ಸಲಹೆ ನೀಡುವ ಔಷಧ ಹಾಗೂ ಲಸಿಕೆಯನ್ನ ಕಡ್ಡಾಯವಾಗಿ ಹಾಕಿಸಬೇಕು. ಅವು ಮಿದುಳಿನ ಆರೋಗ್ಯಕರ ಬೆಳವಣಿಗೆಗೆ ಪ್ರಚೋದನೆ ನೀಡುತ್ತವೆ. ಮಕ್ಕಳ ಮಾತನಾಡುವ ಕಲಿಕೆಯ ವಿಷಯಕ್ಕೆ ಬಂದರೆ ಮಿದುಳಿನ ಬೆಳವಣಿಗೆಯು ಮಹತ್ತರವಾದ ಸಂಗತಿಯಾಗಿರುತ್ತದೆ. ಮಾತನಾಡಲು ಸಂದೇಹ ನೀಡುವ ಮಿದುಳಿನ ಭಾಗದ ಬೆಳವಣಿಗೆ ಆದಂತೆ ಮಕ್ಕಳು ಮಾತನಾಡಲು ಪ್ರಾರಂಭಿಸುತ್ತಾರೆ. ಸಾಮಾನ್ಯವಾಗಿ 1 ವರ್ಷ 8 ತಿಂಗಳಿಗೆ ಮಗು ಒಂದೊಂದು ಶಬ್ದಗಳನ್ನು ಮಾತನಾಡುತ್ತದೆ. 2 ವರ್ಷ ತುಂಬುತ್ತಿದ್ದಂತೆ 3 ಹಾಗೂ 4 ಪದಗಳ ಜೋಡಣೆ ಮಾಡುತ್ತದೆ. ಕೆಲವು ಮಕ್ಕಳು 3 ವರ್ಷವಾದರೂ ಮಾತನಾಡುವುದಿಲ್ಲ. ಇನ್ನು ಕೆಲವು ಮಕ್ಕಳ ಮಾತು ಅಂದರೆ ಅವರು ಹೇಳುವ ಶಬ್ದದ ಸ್ಪಷ್ಟನೆ ಇರುವುದಿಲ್ಲ. ಒಂದಷ್ಟು ಅಕ್ಷರಗಳನ್ನು ಉಚ್ಚರಿಸಲು ಕಷ್ಟಪಡುತ್ತಾರೆ. ಅಲ್ಲದೆ ಅಗತ್ಯ ಅಕ್ಷರಗಳಿಗೆ ಬದಲಾಗಿ ಇನ್ನೊಂದು ಅಕ್ಷರಗಳ ಬಳಕೆ ಮಾಡುತ್ತಾರೆ. ಅಂತಹ ಸಮಸ್ಯೆ ನಿಮ್ಮ ಮಗುವಿನಲ್ಲಿದೆ ಅಥವಾ ನಿಮ್ಮ ಆಪ್ತರ ಮಕ್ಕಳು ಅನುಭವಿಸುತ್ತಿದ್ದಾರೆ ಎಂದರೆ ಕೆಲವು ಪರಿಶೀಲನೆ ಹಾಗೂ ಮುನ್ನೆಚ್ಚರಿಕೆಯ ಕ್ರಮ ಕೈಗೊಳ್ಳುವುದು ಮುಖ್ಯ. ಯಾವ ಮಗು ಕಿವಿಯ ಆರೋಗ್ಯ ಸಮಸ್ಯೆ ಅಂದರೆ ಕೇಳುವ ವಿಚಾರದಲ್ಲಿ ನ್ಯೂನತೆ ಹೊಂದಿರುತ್ತದೆ ಆಗ ಮಾತನಾಡಲು ಕಲಿಯುವುದಿಲ್ಲ. ಮಗುವಿನ ವಸಡಿನ ರಚನೆಯು ಪ್ರಮುಖ ಪಾತ್ರ ನಿರ್ವಹಿಸುವುದು. ವಸಡಿನ ರಚನೆಯಲ್ಲಿ ಕೆಳವಸಡು ಮೇಲಿನ ವಸಡಿಗಿಂತ ಕೊಂಚ ಒಳಭಾಗದಲ್ಲಿ ಇರಬೇಕು. ಅದೇ ಕೆಳವಸಡು ಮೇಲಿನ ವಸಡಿಗಿಂತ ಮುಂದಿದ್ದರೆ ಮಗುವಿಗೆ ಮಾತನಾಡಲು ಕಷ್ಟವಾಗುವುದು. ಆಗ ಮಾತನಾಡುವ ಪ್ರಯತ್ನವನ್ನೂ ಮಾಡುವುದಿಲ್ಲ. ಈ ಸಮಸ್ಯೆಯು ಆನುವಂಶಿಕವಾಗಿಯೂ ಬರುವ ಸಾಧ್ಯತೆ ಇರುತ್ತದೆ. ಈ ಬಗೆಯ ಸಮಸ್ಯೆ ಇದೆ ಎಂದಾದರೆ ವಿಶೇಷ ತಜ್ಞರಲ್ಲಿ ತಪಾಸಣೆ ಮಾಡಿಸಬೇಕು. ಕೆಲವು ಬೆಲ್ಟ್ ಅಥವಾ ಕ್ಲಿಪ್ಗಳ ಸಹಾಯದಿಂದ ಸಮಸ್ಯೆಯನ್ನ ನಿವಾರಿಸಬಹುದು. ಅದೇ ಮಗುವಿಗೆ 14 ವರ್ಷವಾಯಿತು ಎಂದಾದರೆ ಶಸ್ತ್ರಚಿಕಿತ್ಸೆಯ ಮೂಲಕವೇ ಸರಿಪಡಿಸಬೇಕಾಗುವುದು. ಕೆಲವು ಮಕ್ಕಳು ಒಂದಷ್ಟು ಅಕ್ಷರಗಳ ಉಚ್ಚಾರ ಮಾಡಲು ಕಷ್ಟಪಡುತ್ತಾರೆ. ಇದಕ್ಕೆ ಕಾರಣ ಅವರ ನಾಲಿಗೆ ಹೊರಳದೇ ಇರುವುದು. ಕಿರುನಾಲಿಗೆಯ ಬೆಳವಣಿಗೆಯ ಸಮಸ್ಯೆಯೂ ಆಗಿರುತ್ತದೆ. ಅದಕ್ಕೆ ವಾರದಲ್ಲಿ 2 ಬಾರಿ ಬಜೆಬೇರನ್ನ ತೆಗೆದು ನೆಕ್ಕಿಸಬೇಕು. ಇಲ್ಲವೇ ಕೆಲವು ಚಿಕಿತ್ಸಾ ಕೇಂದ್ರದಲ್ಲಿ ಅಕ್ಷರಗಳ ಉಚ್ಚಾರಣೆಯ ತರಬೇತಿ ನೀಡಬೇಕು. ಅಂತಹ ಕೇಂದ್ರದಲ್ಲಿ ಮಕ್ಕಳಿಗೆ ಸೂಕ್ತ ತರಬೇತಿ ನೀಡಿದಾಗ ಅಕ್ಷರಗಳ ಉಚ್ಚಾರವನ್ನ ಸರಿಯಾಗಿ ಮಾಡುತ್ತಾರೆ. ಮಕ್ಕಳ ಆರೋಗ್ಯದಲ್ಲಿ ಯಾವುದೇ ನ್ಯೂನತೆ ಅಥವಾ ಸಮಸ್ಯೆ ಇದೆ ಎಂದಾಕ್ಷಣ ಕುಗ್ಗುವ ಅಗತ್ಯವಿಲ್ಲ. ವೈದ್ಯಕೀಯ ಕ್ಷೇತ್ರದಲ್ಲಿ ಸುಧಾರಿತ ಚಿಕಿತ್ಸಾ ಕ್ರಮಗಳು ಇವೆ. ಆರಂಭದಲ್ಲಿಯೇ ಸಮಸ್ಯೆಯನ್ನ ಗುರುತಿಸಿ ಕೆಲವು ವಿಶೇಷ ತಜ್ಞರ ಸಲಹೆ ಪಡೆದರೆ ಸಮಸ್ಯೆಗಳಿಂದ ಸುಲಭವಾಗಿ ಹೊರಬರಬಹುದು.